ಈ ನಡುವೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇವತ್ತು ಬೆಳಗ್ಗೆ ದಿಢೀರ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ದೇವೇಗೌಡರಿಗೆ ಜ್ವರ, ಕೆಮ್ಮಿದೆ, ಜೊತೆಗೆ ಯೂರಿನ್ ಇನ್ಫೆಕ್ಷನ್ ಇದೆ ಅಂತ ಹೇಳಿ ಅವರನ್ನು ಈ ಹಿಂದೆ ಅವರ ಅಳಿಯ ಡಾಕ್ಟರ್ ಯಾರು ಮಂಜುನಾಥ್ ಅವರು ಕೂಡ ಹೇಳಿದ್ದಾರೆ. ಇಂದು ಬೆಳಗ್ಗೆ HL ಬಳಿ ಇರುವ ಮಣಿಪಾಲ್ ಆಸ್ಪತ್ರೆಗೆ ದೇವೇಗೌಡರನ್ನು ದಾಖಲು ಮಾಡಲಾಗಿದೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರನ್ನು ಡಾಕ್ಟರ್ ಸತ್ಯನಾರಾಯಣ ಮೈಸೂರು ಇವರ ನೇತೃತ್ವದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸದ್ಯದ ಮಾಹಿತಿ ಪ್ರಕಾರ ದೇವೇಗೌಡರ ಆರೋಗ್ಯ ಸ್ಥಿರವಾಗಿದೆ. ನಾವು ಕೂಡ ಚೆಕ್ ಮಾಡಿದ್ವಿ. ಕೆಲವು ದಿನಗಳ ಹಿಂದೆ ಸ್ವಲ್ಪ ಆರೋಗ್ಯ ಹದಗೆಟ್ಟಿತ್ತು ಅವರದು. ದೆಹಲಿಗೆ ಹೋದಾಗಲೂ ಕೂಡ ಅಷ್ಟೇ. ಈಗಲೂ ಮ್ಯಾಕ್ಸಿಮಮ್ ಅವರು ವೀಲ್ ಚೇರ್ ಬಳಸ್ತಾರೆ. ಆನಂತರ ಅನೇಕರು ಅವರನ್ನು ಭೇಟಿಯಾಗೋದಕ್ಕೆ ಹೋಗಿದ್ದರು. ನಿಖಿಲ್ ಕುಮಾರಸ್ವಾಮಿ ಇತರಾದಿಯಾಗಿ ಪ್ರಮುಖರು ಹೋಗಿದ್ದರು ಭೇಟಿಯಾಗಿ. ಆಮೇಲೆ ಹೆಲ್ತ್ ಬುಲೆಟಿನ್ ಕೂಡ ಬಿಡುಗಡೆ ಮಾಡಿದೆ ಆಸ್ಪತ್ರೆ. ಆರೋಗ್ಯ ಸ್ಥಿರವಾಗಿದೆ, ಆದರೂ ಕೂಡ 2-3 ದಿವಸ ರೆಸ್ಟ್ ಬೇಕಾಗಿದೆ ಅಂತ ಹೇಳಿದ್ದಾರೆ. ಇದರ ಬಗೆಗಿನ ಒಂದು ಮಾಹಿತಿ ನಿಮ್ಮ ಮುಂದಿಡ್ತಾ ಇದ್ದೀನಿ. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಿಮ್ಮ ಮುಖಾಂತರ ನಾಡಿನ ದೇವೇಗೌಡರ ಒಂದು ಅಭಿಮಾನಿಗಳೇನಿದ್ದಾರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಸಂಪೂರ್ಣ ಆರೋಗ್ಯವಾಗಿದ್ದಾರೆ. ಅದು ಗಟ್ಟಿ ಜೀವ. ಅವ್ರಿಗೆ ಭಗವಂತನ ಆಶೀರ್ವಾದ ಇದೆ. ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಿದ್ದೇ ಇರ್ತವೆ ವಯಸ್ಸಿನ ಒಂದು ಹಿನ್ನೆಲೆಯಲ್ಲಿ. ಸ್ವಲ್ಪ ಜ್ವರ ಮತ್ತು ಕಫ ಎರಡೂ ಇದರಿಂದ ಮುಖ್ಯವಾಗಿ ಮೊನ್ನೆ ಡೆಲ್ಲಿನಲ್ಲಿ ಒಂದು ವಾರ ಸೆಷನಲ್ಲಿ ಹೋದಂಥ ಒಂದು ಹಿನ್ನೆಲೆಯಲ್ಲಿ ಅಲ್ಲಿಯ ಒಂದು ವೆದರಿಂದ ಸ್ವಲ್ಪ ದೇಹದ ಮೇಲೆ ಸ್ವಲ್ಪ ಪರಿಣಾಮ ಆಗಿದೆ. ಯಾವುದೇ ರೀತಿ ಆತಂಕ ಪಡ್ತಕ್ಕಂಥದ್ದೇನು ಬೇಡ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ದೆಹಲಿಗೆ ಹೆಚ್ಚಾಗಿ ಓಡಾಡ್ತಕ್ಕಂಥದ್ದು, ದೆಹಲಿಯಲ್ಲಿ ಇರ್ತಕ್ಕಂಥ ಸ್ವಲ್ಪ ಪೊಲ್ಯೂಷನ್ನ ಸಮಸ್ಯೆ ನಮ್ಮೆಲ್ರಿಗೂ ಗೊತ್ತಿದೆ. ಹಾಗಾಗಿ ಚಳಿ ಇರ್ಬೋದು, ಪೊಲ್ಯೂಷನ್ ಇರ್ಬೋದು, ಇದೆಲ್ಲ ಒಂದು ರೀತಿ ಸಣ್ಣ ಪುಟ್ಟ ಈಗ ಕೆಮ್ಮು, ನೆಗಡಿ, ಜ್ವರ ಈ ಕಾರಣದಿಂದ ಇವತ್ತು ಆಸ್ಪತ್ರೆಗೆ ಒಂದು 3 ದಿನಗಳ ಕಾಲ ಬಂದು ಒಂದು ವಿಶ್ರಾಂತಿ ಪಡೆದು ಹೋಗಬೇಕು ಅಂತ. ಮಂಗಳೂರಿನ ಜೆರೋಸೋ ಶಾಲೆಯಲ್ಲಿ ಆದಂಥ ವಿವಾದದಲ್ಲಿ ಕೇಸು ದಾಖಲು ಸಮರ ಜೋರಾಗ್ತಾ ಇದೆ. ಸರ್ಕಾರದ ವಿರುದ್ಧ ಶಾಸಕ ವೇದವ್ಯಾಸ ಕಾಮತ್ ಕಿಡಿಕಾರ್ತಾ ಇದ್ದಾರೆ. ಹಾಗಾದ್ರೆ ರಾಮ ಧರ್ಮದ ಬಗ್ಗೆ ಅವಹೇಳನವನ್ನು ಮಾಡಿದ್ರೆ ನಾವೇನು ಪ್ರಶ್ನೆ ಮಾಡಬಾರ್ದ? ಹಾಗಾದ್ರೆ ಧರಣಿ ಮಾಡಿದರೆ FIR ಮಾಡ್ತೀರಿ? ನಿಮ್ದೇನು ಹಿಟ್ಲರ್ ರಾಜಕಾರಣವೇ? ನಾನು ಶಾಸಕ ಆಗುವ ಮೊದಲು ಹಿಂದೂ ಧರ್ಮದವನು, ನನ್ನ ಧರ್ಮಕ್ಕೆ ಅವಹೇಳನ ಮಾಡಿದರೆ ಪ್ರಶ್ನೆ ಮಾಡ್ತೇನೆ. ನಮ್ಮ ವಿರುದ್ಧ FIR ಮಾಡಿ ನಮ್ಮನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಬಿಡಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವೇದವ್ಯಾಸ ಕಾಮತ್ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡೋಣ. ಮಂಗಳೂರಿನ ಸಂತ ಜೆರೋಸಾ ಶಾಲೆಯಲ್ಲಿ ನಡೆದಂತಹ ಘಟನೆ ಈಗ ರಾಜಕೀಯ ಹಂತವನ್ನ ಬಂದು ತಲುಪಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವಂತಹ ವೇದವ್ಯಾಸ್ ಕಾಮತ್ ಅವರೇ ಸ್ವತಃ ಇದ್ದಾರೆ. ಅವರ ವಿರುದ್ಧ ಈ ಒಂದು ಬೆಳವಣಿಗೆ ಸಂಬಂಧಪಟ್ಟಂತೆ FIR ದಾಖಲಾಗಿದೆ. ಅವರು ಈ ಸಮಗ್ರ ಬೆಳವಣಿಗೆ ಮತ್ತು ಘಟನೆಯ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಅವರಿಂದನೇ ಕೇಳೋಣ. ರಾಮ ದೇವರ ವಿರುದ್ಧವಾಗಿ ಮಾತನಾಡಿದ ಟೀಚರ್ ಬೇಕು, ರಾಮ ಬೇಡ. ಇದು ದುಃಖದ ಪರಿಸ್ಥಿತಿ. ನಾನು ಒಂದಂತೂ ಮಾತು ಹೇಳ್ತೀನಿ ಕಾಂಗ್ರೆಸ್ನವರಿಗೆ, ಇದು ನಿಮ್ಮ ಅವನತಿಯ ಪರಮಾವಧಿ. ನೀವು ಈಗಾಗಲೇ ಲೋಕಸಭೆಯಲ್ಲಿ 44 ಸ್ಥಾನವನ್ನು ಪಡ್ಕೊಂಡಿದ್ದೀರಿ. ಇನ್ನೂ ಅದು 24ಕ್ಕೆ ಬರುತ್ತೋ, 30ಕ್ಕೆ ಬರುತ್ತೋ, 20ಕ್ಕೆ ಬರುತ್ತೋ ಗೊತ್ತಿಲ್ಲ. ಆ ರೀತಿ ವ್ಯವಸ್ಥೆಗಳಲ್ಲಿ ನೀವು ಹೋಗ್ತಾ ಇದ್ದೀರಿ. ನಿಮಗೆ ರಾಮನನ್ನು ಅವಹೇಳನ ಹಾಗಾದರೆ ಹಿಂದೂಗಳ ಮತಗಳು ಬೇಡ ಅಂತ ಹೇಳುವಂಥ ನೀವು ತಿಳ್ಕೊಂಡಿದ್ದೀರಾ? ರಾಮನನ್ನು ದ್ವೇಷ ಮಾಡಿದ ನಂತರ, ರಾಮನನ್ನು ಅವಹೇಳನ ಮಾಡಿದ ನಂತರ ನೀವು ರಾಮನನ್ನು ಅವಹೇಳನ ಮಾಡಿದ ಟೀಚರ್ ಒಟ್ಟಿಗೆ ನಿಲ್ತೀರಿ ಅಂತ ಹೇಳಿದೆ ಕಾಂಗ್ರೆಸ್ ಪಕ್ಷ. ಹಾಗಾದರೆ ಇಡೀ ರಾಜ್ಯದಲ್ಲಿರುವಂಥ ಹಿಂದೂಗಳು, ಇಡೀ ದೇಶದಲ್ಲಿರುವಂಥ ಹಿಂದೂಗಳು ಕಾಂಗ್ರೆಸ್ಗೆ ಮತನೇ ಹಾಕಬಾರ್ದು, ಬೇಡ ನಿಮ್ಮ ಮತ ಅಂತ ಹೇಳುವಂಥದ್ದು ನಿಮ್ಮ ಭಾವನೆಯ? ಮತದ ಪ್ರಶ್ನೆಗಳು ಬಿಡಿ. ಎರಡನೇ ಮಾತು, ರಾಮನಿಗೆ ಅವಹೇಳನ ಆದಾಗ ನಾನೇ ಹಿಂದೂ, ನಾನು ಅದನ್ನು ಕೇಳುವಂಥ ಪರಿಸ್ಥಿತಿಯಲ್ಲೇ ಇರಲ್ಲ. ಅಂದ್ರೆ ನಿಮಗೆ ಬೇರೆಯವ್ರ ಮತ ಬೇಡವಾ? ಹಿಂದೂಗಳ ಮತ ಸಾಕು ಮಾತು ಹೇಳ್ತೀನಿ ಕೇಳಿ. ನಾನು ಇವತ್ತಿನ ತನಕ ಯೇಸು ಕ್ರಿಸ್ತನ ಬಗ್ಗೆ ಯಾರು ಏನು ಮಾತನಾಡಿದ್ದಾರೆ ಅಂತ ಹೇಳುವಂಥದ್ದು ಯಾರಾದರೂ ಮಾತಾಡಿದರೆ ಅವರ ಪರವಾಗಿ ನಿಲ್ಲ. ನಾನು ಯೇಸು ಕ್ರಿಸ್ತನ ವಿರುದ್ಧವಾಗಿ ಮಾತಾಡಿದ, ಅಲ್ಲನ ವಿರುದ್ಧವಾಗಿ ಮಾತನಾಡಿದ ಪರ ನಾನು ನಿಲ್ಲಲ್ಲ. ನೋಡಿ, ಅವರವರಿಗೆ ಅವರವರ ಧರ್ಮದ ಅವರವರ ದೇವರು ಶ್ರೇಷ್ಠ. ನಾನು ನನಗೆ ನನ್ನ ಧರ್ಮದ ನನ್ನ ದೇವರು ನನಗೆ ಶ್ರೇಷ್ಠ. ಹಾಗೆ ಬೇರೆ ಧರ್ಮದ ಬೇರೆ ದೇವರನ್ನು ನಾನು ತ್ಯಜಿಸಲ್ಲ, ಅದಕ್ಕೆ ಅವಹೇಳನ ಮಾಡಲ್ಲ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 2ನೇ ಅವಧಿ, ಅದರಲ್ಲೂ ಪೂರ್ಣ ಪ್ರಮಾಣದ ಮೊದಲ ಬಜೆಟ್ ಅನ್ನ ಮಂಡನೆ ಮಾಡಿಕೊಳ್ಳಿಕ್ಕೆ ಸಿದ್ದರಾಮಯ್ಯ ಸರ್ವಸನ್ನದ್ಧರಾಗಿದ್ದಾರೆ. ಅದರಲ್ಲೂ ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಸಿದ್ದರಾಮಯ್ಯ. ಈ ಬಾರಿ ಬಜೆಟ್ನ ಗಾತ್ರ 3.80 ಲಕ್ಷ ಕೋಟಿ ದಾಟುವ ನಿರೀಕ್ಷೆ ಇದೆ. ವಿಶೇಷ ಅಂದ್ರೆ
ಸಾಮಾನ್ಯವಾಗಿ 11 ಗಂಟೆ ನಂತರದಲ್ಲಿ ಬಜೆಟ್ ಮಂಡನೆ ಆಗೋದು ವಾಡಿಕೆ. ಆದರೆ ನಾಳೆ 10:15ಕ್ಕೇನೆ ಬಜೆಟ್ ಮಂಡನೆಯನ್ನ ಪ್ರಾರಂಭ ಮಾಡಲಿದ್ದಾರೆ ಮುಖ್ಯಮಂತ್ರಿಗಳು. ಹಾಗೆ ಗ್ಯಾರಂಟಿಯ ಪೂರ್ಣ ಪ್ರಮಾಣದ ಲೆಕ್ಕ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಇಡಬೇಕಾಗಿರೋದ್ರಿಂದ ಸಹಜವಾಗಿ ಕುತೂಹಲ. ಮತ್ತೊಂದು ಕಡೆಯಲ್ಲಿ ಲೋಕ ಕದನಕ್ಕೆ ಯಾವ ರೀತಿ ಪೂರಕವಾದ ವಾತಾವರಣವನ್ನ ನಿರ್ಮಾಣ ಮಾಡಲಿಕ್ಕೆ ಈ ಬಜೆಟ್ನಲ್ಲಿ ಅವಕಾಶವನ್ನ ಮಾಡಿಕೊಡ್ತಾರೆ ಸಿದ್ದರಾಮಯ್ಯ ಅನ್ನೋ ನಿರೀಕ್ಷೆ ಕೂಡ ಇದ್ದೇ ಇದೆ. ಅದರಲ್ಲೂ ಇತ್ತೀಚೆಗಷ್ಟೇ ಕೇಂದ್ರ ಹಾಗೆ ರಾಜ್ಯದ ನಡುವೆ ನಡೆದ ತೆರಿಗೆ ಅನುದಾನ ಹಂಚಿಕೆಯ ಸಮರ, ಮತ್ತೊಂದು ಕಡೆ ರಾಜ್ಯವನ್ನ ಕಾಡ್ತಾ ಇರುವ ಬರ ಪರಿಸ್ಥಿತಿ, ಹಾಗೆ ನೀರಾವರಿ ಯೋಜನೆಗಳಲ್ಲಿ ಕೇಂದ್ರದಿಂದ ತಾರತಮ್ಯ ಆಗ್ತಾ ಇದೆ, ಮಲತಾಯಿ ಧೋರಣೆ ಆಗ್ತಿದೆ ಅನ್ನೋ ಆರೋಪ. ಇದೆಲ್ಲದಕ್ಕೂ ಕೂಡ ನಾಳಿನ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಉತ್ತರವನ್ನ ನೀಡಲಿದ್ದಾರೆ ಅನ್ನೋ ಸಹಜ ಕುತೂಹಲ ಇದ್ದೇ ಇದೆ. ನಾಳೆ 10:15ಕ್ಕೆ ಬಜೆಟ್ ಮಂಡನೆಯನ್ನ ಪ್ರಾರಂಭ ಮಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ದಾಖಲೆಯ 14ನೇ ಬಾರಿಗೆ ಬಜೆಟ್ ಅನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇರೋದು. 13ನೇ ಬಜೆಟ್ ಅನ್ನ ಕಳೆದ ಬಾರಿ ಅಂದ್ರೆ ಇಂಟ್ರಿಮ್ ಬಜೆಟ್ ಏನೋ ಚುನಾವಣೆ ನಂತರದಲ್ಲಿ ಅವರು ಮಂಡನೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ 13ನೇ ಬಜೆಟ್, ಈ ಬಾರಿ 14ನೇ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡಲಿಕ್ಕೆ ಸಿದ್ದರಾಮಯ್ಯ ಅವರು ಸಿದ್ಧರಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ನಿರೀಕ್ಷೆ ಸಹಜವಾಗಿ ಹೆಚ್ಚಿದೆ. ಲೋಕಸಭಾ ಚುನಾವಣೆ ಒಂದು, ಮತ್ತೊಂದು ಕಡೆ ರಾಜ್ಯ ಹಾಗೆ ಕೇಂದ್ರ ಸರ್ಕಾರದ ನಡುವೆ ನಡೀತಾ ಇದೆ ತೆರಿಗೆ ಆದಾಯ ಹಂಚಿಕೆ ಸಮರ. ಇದರ ನಡುವೆ ಗ್ಯಾರಂಟಿ ಲೆಕ್ಕಾಚಾರ ಏನು? ಎಲ್ಲ ನಿರೀಕ್ಷೆಗಳ ಜೊತೆಗೆ 10 ಕಾಲಿಗೆ ಯಾಕೆ ಬಜೆಟ್ ಮಂಡನೆ ಅನ್ನೋ ಕುತೂಹಲ ಕೂಡ. ಸಮೀಪದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೂ ಮುನ್ನ ಬಜೆಟ್ ಮಂಡನೆ ಮಾಡ್ತಾ ಇರುವಂತದ್ದು ಸಾಕಷ್ಟು ಕುತೂಹಲ. ಅಂದ್ರೆ ಒಂದಷ್ಟು ಜನಪ್ರಿಯ ಯೋಜನೆಗಳನ್ನ ಕೊಡ್ತಾರ ಚುನಾವಣಾ ಸಂಬಂಧಪಟ್ಟಂತೆ ಅನ್ನುವಂಥದ್ದು. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ನೀವು ಹೇಳಿದಾಗೆ ಏನು ಗ್ಯಾರಂಟಿ ಯೋಜನೆಗಳ ಒಂದು ಬರ್ಡನ್ ಏನಿದೆ ಅದು ಸರ್ಕಾರದ ಮೇಲೆ ಇರುವಂತಹ ಹಿನ್ನೆಲೆಯಲ್ಲಿ ಅದನ್ನು ಹೇಗೆ ಸರಿದೂಗಿಸ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇರುವಂತದ್ದು. ಜೊತೆಗೆ ಕಳೆದ ಬಾರಿ ಬಜೆಟ್ಗಿಂತ ಈ ಬಾರಿ ಸುಮಾರು ಒಂದು 60,000 to 65,000 ಕೋಟಿ ಹೆಚ್ಚುವರಿಯಾಗಿ ಬಜೆಟ್ ಮಂಡನೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಏನು ಹೊಸ ಯೋಜನೆ ಘೋಷಣೆ ಮಾಡೋದಕ್ಕೆ ಈಗಾಗಲೇ ಕೂಡ ಆರ್ಥಿಕ ಹೊರೆ ಇರುವಂತದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಯಾವ ರೀತಿ ಬಜೆಟ್ ಮಂಡನೆ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇರುವಂತದ್ದು. ರೈತರಿಗೆ ಏನು ಅನುಕೂಲ ಮಾಡ್ಕೊಡ್ತಾರೆ ಅನ್ನೋದು ಮತ್ತು ಬಹಳ ಪ್ರಮುಖವಾಗಿ 10-15ಕ್ಕೆ ಯಾಕೆ ನಿಗದಿ ಆಗಿದೆ ಅನ್ನುವಂಥದ್ದು ಇಲ್ಲಿ ವಿಧಾನಸಭೆಯ ಪಡಸಾಲೆಯಲ್ಲಿ ಮತ್ತು ರಾಜಕೀಯವಾಗಿ ಚರ್ಚೆ ಆಗ್ತಾ ಇರುವಂತದ್ದು. ಸಹಜವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಒಂದು ಮೌಢ್ಯಗಳನ್ನ ನಂಬೋದಿಲ್ಲ, ಮೂಢನಂಬಿಕೆ ನಂಬೋದಿಲ್ಲ. ಆದ್ರೆ 10:30ಕ್ಕೆ ರಾಹುಗಾಲ ಶುರುವಾಗುವಂತ ಹಿನ್ನೆಲೆ ಅದಕ್ಕೂ ಮುನ್ನ 10-15ಕ್ಕೆ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. 10:30ಕ್ಕೆ ರಾಹುಗಾಲ ಶುರುವಾಗುತ್ತೆ, ಅದಕ್ಕೂ ಮುನ್ನ 10-15ಕ್ಕೆ ಎಕ್ಸಾಕ್ಟ್ ಆಗಿ 10-15ಕ್ಕೆ ಬಜೆಟ್ ಮಂಡಿಸಲಿರುವಂತದ್ದು, ಬಜೆಟ್ ಓದಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಬೇಬಿ ಬೆಟ್ಟದ ಸುತ್ತಮುತ್ತ ಕಲ್ಲು ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇತ್ತು. ಕಾರಣ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ ಗಣಿ ಮಾಲೀಕರ ಜೊತೆಗೆ ಕೈ ಜೋಡಿಸಿದ್ದಾರೆ ಎನ್ನುವಂತಹ ವಿಚಾರ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪುಟ್ಟಣ್ಣಯ್ಯ ಅವರು ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಜನ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ಪರ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಎಕ್ಸ್ಕ್ಲೂಸಿವ್ ಮಾತು. ಗಣಿಗಾರಿಕೆ ಬೇಕಾ ಬೇಡವಾ ಅಂತ ಜನರೇ ತೀರ್ಮಾನ ಮಾಡಬೇಕು. ಟ್ರಯಲ್ ಬ್ಲಾಸ್ಟ್ಗೆ ಕೋರ್ಟ್ನಿಂದ ಆದೇಶ ಇದೆ. ಈ ಬಗ್ಗೆ ಅಧಿಕಾರಿಗಳು ಸಭೆ ನಡೆಸುತ್ತಿದ್ದಾರೆ ಅಂತ ಶಾಸಕರು ತಮ್ಮ ಮಾತಿಗೆ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. KRS ಡ್ಯಾಮ್ಗೆ ಸಮಸ್ಯೆ ಆಗ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತ ಸರ್ಕಾರದಿಂದ ಆದೇಶ ಬಂದಿದೆ ಅಂತ ನಮಗೆ ಮಾಹಿತಿ ಬಂದಿರೋದು. ಅದ್ರ ಪ್ರಕಾರ ನಾವು ಏನು ಪರಿಶೀಲನೆ ಮಾಡಬೇಕು ಅದನ್ನು ನೋಡಿ ನಿರ್ಧಾರ ತಗೊಳ್ತೀವಿ. ಮತ್ತು ಈಗ ಕಳೆದ ಭಾನುವಾರ ಎಲ್ಲ 7-8 ಪಂಚಾಯತಿಯವರು ಏನು ಈ ಗಣಿಗಾರಿಕೆ ಅವಲಂಬಿತವಾಗಿ ಅವರೆಲ್ಲ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ, ಅವ್ರುಗಳನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡಿದ್ವಿ. ಅವ್ರುಗಳ್ದೆಲ್ಲ ಆಗ್ರಹ ಏನಿದೆ ಅಂತ ಹೇಳಿದ್ರೆ ಟ್ರಯಲ್ ಬ್ಲಾಸ್ಟ್ ಮಾಡಿಸಿ, ಟ್ರಯಲ್ ಬ್ಲಾಸ್ಟಲ್ಲಿ ನಾವು ಮಾಡಲೇಬಾರ್ದು ಗಣಿಗಾರಿಕೆ, KRS ಡ್ಯಾಮ್ಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ನಾವು ಮಾಡಲ್ಲ ಅಂತ ಅವ್ರುಗಳೇ ಎಲ್ಲ ಕೆಲಸ ಮಾಡೋರು ಅಲ್ಲಿರೋಂಥ ಜನರೆಲ್ಲ ಹೇಳಿದ್ದಾರೆ. ಅದ್ರ ಪ್ರಕಾರವಾಗಿ ನಾವು ಏನು ಕುತ್ಕೊಂಡು ಜಿಲ್ಲಾಧಿಕಾರಿಗಳು ಮತ್ತು
ಏನು ಸರ್ಕಾರದಿಂದ ಅಥವಾ ಉಚ್ಚ ನ್ಯಾಯಾಲಯದಿಂದ ಏನು ಆದೇಶ ಬಂದಿದೆ ಅದ್ರ ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ. ಅವರೆಲ್ಲ ಏನು ಹೇಳಿದ್ರೆ ಟ್ರಯಲ್ ಬ್ಲಾಸ್ಟ್ ನಮಗೆ ಹೇಳ್ಬಿಡಿ, ಇಲ್ಲ ಇದೇ ಆಗತ್ತೆ, ಇಲ್ಲ ಈಗ ಅವರೂ KRS ಡ್ಯಾಮ್ ಯಾರೂ ಅಲ್ಲಿ ಬಂದಿದ್ದಂಥ ಜನರೆಲ್ಲರೂ ಯಾರೂ ಡ್ಯಾಮ್ಗಿಂತ ನಮ್ಮ ವೃತ್ತಿ ಹೆಚ್ಚು ಅಂತ ಯಾರು ಹೇಳಲಿಲ್ಲ. ಸರ್, ಈಗ ನಿಮ್ಮ ಸರ್ಕಾರದಿಂದ ಏನು ಆದೇಶ ಬಂದಿರೋಂಥದ್ದು ಸರ್? ಸರ್ಕಾರದಿಂದ ಅದಕ್ಕಿಂತ ನ್ಯಾಯಾಲಯದಿಂದ ಬಂದಿರೋದು ಎಲ್ಲ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲ ಗಣಿಗಾರಿಕೆ ನಿಲ್ಲಿಸ್ಬೇಕು. ಅದಾದ ನಂತರ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತ ಬಂದಿದೆ. ಅದ್ರ ಬಗ್ಗೆ ಏನು ಯಾವ ಥರ ಇದೆ ಅದ್ರ ಬಗ್ಗೆ ನಾವು ನಿಲ್ಲಿಸಬೇಕು ಅಂದ್ರೆ ಮತ್ತೆ ಟ್ರಯಲ್ ಬ್ಲಾಸ್ಟ್ ಮಾಡೋಕ್ಕೆ ಯಾಕೆ ಅವಕಾಶ? ನಿಲ್ಲಿಸಿ ಟ್ರಯಲ್ ಬ್ಲಾಸ್ಟ್ ಆಗೋ ತನಕ ಯಾರೋ ಒಬ್ಬರು ಕೋರ್ಟ್ಗೆ ಏನೋ ಅರ್ಜಿ ಹಾಕಿದ್ರು. ಅದ್ರ ಪ್ರಕಾರವಾಗಿ ಸರ್ಕಾರದವರು ನೀವು ಕೋರ್ಟಿಂದ ಆದೇಶ ಬಂದಿರೋದು ಫಸ್ಟ್ ಟೆಸ್ಟ್ ಮಾಡಿ ಟ್ರಯಲ್ ಬ್ಲಾಸ್ಟ್ ಮಾಡಿ ಆಮೇಲಿಂದ ಆದೇಶ ಕೊಡ್ತೀವೋ ಇಲ್ವೋ ಅನ್ನೋದಕ್ಕೋಸ್ಕರ ಎಲ್ಲ ಗಣಿಗಾರಿಕೆಯನ್ನು ನಿಲ್ಲಿಸಿದ್ದಾರೆ. ಈಗ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತ ಸರ್ಕಾರದಿಂದ ಇದೇ ವಿಚಾರ ಅಂದ್ರೆ ಬೇಬಿ ಬೆಟ್ಟದಲ್ಲಿ ನಡೆಯಲಿರುವ ಟ್ರಯಲ್ ಬ್ಲಾಸ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕೋರ್ಟ್ನ ನಿರ್ದೇಶನದ ಆಧಾರದ ಮೇಲೆ ಟ್ರಯಲ್ ಬ್ಲಾಸ್ಟ್ಗೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ. ಆದ್ರೆ ಇದಕ್ಕೂ ಕೂಡ ರೈತರ ವಿರೋಧ ಇದೆ ಅನ್ನೋದು ಸಚಿವ ಚಲುವರಾಯಸ್ವಾಮಿ ಅವರ ಮಾತು. ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಬ್ಲಾಸ್ಟ್ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಡ್ಲಾಗ್ತಾ ಇದೆ, ಅನ್ನದಾತರ ವಿರೋಧ ಇದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಬೇಬಿ ಬೆಟ್ಟದಲ್ಲಿ ಮತ್ತೊಮ್ಮೆ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಹೈಕೋರ್ಟ್ ಆರ್ಡರ್ ಆಗಿದೆ. ಮಾಡಿ ಆಮೇಲೆ ತೀರ್ಮಾನ ಹೈಕೋರ್ಟ್ ಕೊಡುತ್ತೆ. ರೈತರು ವಿರೋಧ ಮಾಡ್ತಾರೆ. ರೈತರು ಕನ್ವಿನ್ಸ್ ಮಾಡಿ ಹೈಕೋರ್ಟ್ ಆದೇಶನ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಜಿಲ್ಲಾಡಳಿತ ರೈತರ ಹತ್ರ ಮಾತಾಡ್ತಾರೆ. ಬೇಬಿ ಬೆಟ್ಟದಲ್ಲಿ ಮತ್ತೊಮ್ಮೆ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಹೈಕೋರ್ಟ್ ಆರ್ಡರ್ ಆಗಿದೆ. ಮಾಡಿ ಆಮೇಲೆ ತೀರ್ಮಾನ ಹೈಕೋರ್ಟ್ ಕೊಡುತ್ತೆ. ರೈತರು ವಿರೋಧ ಮಾಡ್ತಾರೆ. ರೈತರು ಕನ್ವಿನ್ಸ್ ಮಾಡಿ ಹೈಕೋರ್ಟ್ ಆದೇಶನ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಜಿಲ್ಲಾಡಳಿತ ರೈತರ ಹತ್ರ ಮಾತಾಡ್ತಾರೆ. ಸರ್, ಆ ಬೇಬಿ ಬೆಟ್ಟದಲ್ಲಿ ಮತ್ತೊಮ್ಮೆ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಹೈಕೋರ್ಟ್ ಆರ್ಡರ್ ಆಗಿದೆ. ಮಾಡಿ ಆಮೇಲೆ ತೀರ್ಮಾನ ಹೈಕೋರ್ಟ್ ಕೊಡುತ್ತೆ. ರೈತರು ವಿರೋಧ ಮಾಡ್ತಾರೆ. ರೈತರು ಕನ್ವಿನ್ಸ್ ಮಾಡಿ ಹೈಕೋರ್ಟ್ ಆದೇಶನ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಜಿಲ್ಲಾಡಳಿತ